ಕೇಳುತ್ತೆ ಸರ್. ಎಲ್ಲ ಕುತ್ಕೊಂಡ್ಬಿಡಿ ದಯವಿಟ್ಟು. ಮಾಧ್ಯಮದವರ ಕ್ಯಾಮರಾ ಮುಂದೆ ಯಾರು ಅಡ್ಡ ಬರಬೇಡಿ. ಅಲ್ಲಿ ನಿಂತ್ಕೊಂಡಿರೋರು ಅಷ್ಟೇ. ಚೇರ್ಸ್ ಇದೆ, ಕುತ್ಕೊಂಡ್ಬಿಡಿ. ಲೈಟ್ ಬೇಕಾ? ಎರಡು ಸೈಡ್ ಒಂದು ಲೈಟ್ ಸಾಕು. ಆ ಕಡೆ ಹೌದಾ? ಓಕೆ, ನೀವು ಕುತ್ಕೊಂಡ್ರೆ ಶುರು ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ನಾವೆಲ್ಲ ಇವತ್ತು ಸೇರುವಂತಹ ಕಾರ್ಯಕ್ರಮ ಪತ್ರಿಕಾಗೋಷ್ಠಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಬಹಳ ವಿಶೇಷವಾದ ದೊಡ್ಡ ಖುಷಿಯ ವಿಚಾರವನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಕರೆದಿರುವಂತಹ ಪತ್ರಿಕಾಗೋಷ್ಠಿ ಇದು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ಅತಿಥಿ ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ದೀರಾ. ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮ ಶುರು ಮಾಡ್ಬಿಡ್ತೀನಿ. ಪತ್ರಿಕಾಗೋಷ್ಠಿ ಶುರು ಮಾಡೋದಕ್ಕೂ ಮುಂಚೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಇವತ್ತಿನ ಪ್ರೆಸ್ ಮೀಟ್ ಬಗ್ಗೆ ಕೊಟ್ಬಿಡ್ತೀನಿ. ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದು ಕೇವಲ ಒಂದು ಕಾರ್ಯಕ್ರಮ ಆಗಿ ಉಳ್ಕೊಂಡಿಲ್ಲ. ಕೋಟ್ಯಾಂತರ ಕನ್ನಡಿಗರ ಮನೆ ಮನಸ್ಸಲ್ಲಿ ನೆರೆಯೂರಿರುವಂತ ಒಂದು ಬ್ಯೂಟಿಫುಲ್ ಎಮೋಷನ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. 11 ಸಕ್ಸಸ್ಫುಲ್ ಸೀಸನ್ಗಳನ್ನ ಕಂಪ್ಲೀಟ್ ಮಾಡಿ ಈ ವರ್ಷ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರು ಆಗಲಿದೆ. ಆದ್ರೆ ಅದರ ಬಗ್ಗೆ ನಾವಿವತ್ತು ಯಾವ ಖುಷಿ ವಿಚಾರ ಹಂಚ್ಕೊಳ್ತಾ ಇದ್ದೀವಿ, ಯಾವ ದೊಡ್ಡ ಮಟ್ಟದ ವಿಚಾರ ಶೇರ್ ಮಾಡ್ತಾ ಇದ್ದೀವಿ, ಏನ್ ಅಪ್ಡೇಟ್ ಕೊಡ್ತಿದೀವಿ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೂ ಮುಂಚೆ, ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ 2 ವಿಚಾರಗಳು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಅದರಲ್ಲಿ ಒಂದು, ಪ್ರತಿ ಸೀಸನ್ ಅಲ್ಲೂ ಎಂಟ್ರಿ ಆಗುವಂತ ಕಂಟೆಸ್ಟೆಂಟ್ಸ್. ಎರಡನೇದು, ಇಷ್ಟೊಂದು ಪ್ರೀತಿ ಕೊಟ್ಟಿರುವಂತ ಬಿಗ್ ಬಾಸ್ ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿರುವಂತ ವೀಕ್ಷಕರು, ಪ್ರೇಕ್ಷಕರು. ಹಾಗಾಗಿ ಪ್ರೆಸ್ ಮೀಟ್ ಶುರು ಮಾಡೋದಕ್ಕೂ ಮುಂಚೆ ಮೊದಲಿಗೆ ಸೀಸನ್ 11ರವರೆಗೆ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ಗಳು ಪ್ರತಿ ಸೀಸನ್ ಅಲ್ಲೂ ಎಂಟ್ರಿ ಆಗಿದ್ದಾರೆ, ಅವ್ರದೇ ಆಗಿರುವಂತಹ ಜರ್ನಿ ನೋಡಿದ್ದಾರೆ. ಅದ್ರಲ್ಲಿ ಒಂದಷ್ಟು ಜನ ಬಿಗ್ ಬಾಸ್ ಕನ್ನಡ ಬಗ್ಗೆ ಮಾತನಾಡಿದ್ದಾರೆ. ಅದರ ಒಂದು AV ಇದೆ, ಅದನ್ನು ನೋಡ್ಕೊಂಡು ವಾಪಸ್ ಬರೋಣ. AV ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ವರ್ಷಕ್ಕೊಂದ್ಸಲ ಎಲ್ಲರೂ ಕಾದು ನೋಡುವಂತ ಶೋ. ನನಗೆ ಇಟ್ ವಾಸ್ ಅ ಹ್ಯೂಜ್ ಗೇಮ್ ಚೇಂಜರ್. ಐ ಥಿಂಕ್ ಲೈಫ್ ಬೆಸ್ಟ್ ಡಿಸಿಷನ್. ನಾನು ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಹೋಗಿದ್ದು. ಬಿಗ್ ಬಾಸ್ ನಾನು ಸಿಕ್ಕಾಪಟ್ಟೆ ಗಳಿಸಿದೀನಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಆಫ್ಟರ್ ಬಿಗ್ ಬಾಸ್ ನನ್ನ ಮಗಳು ನಿಮ್ ಹಾಗಾದ್ರೆ ಸಾಕು ಅಂತ ಆ ಮಾತು ಕೇಳಿದ ತಕ್ಷಣ ನನಗೆ ಬಹಳ ಖುಷಿ ಆಯ್ತು. ಬಿಗ್ ಬಾಸ್ ಹೋಗಿ ಬಂದ್ಮೇಲೆ 1 ಲಕ್ಷ 1 ಕೋಟಿ ಜನ ಗೊತ್ತಿದ್ದಾರೆ. ಬಿಗ್ ಬಾಸ್ ನೀವು ಗಲ್ಲಿ ಗಲ್ಲಿ ಹಳ್ಳಿ ಹಳ್ಳಿಯಿಂದಲೂ ಕೂಡ ತುಂಬಾನೇ ನನ್ನ ಇಷ್ಟಪಡ್ತಾ ಇದ್ರು. ಇನ್ನಷ್ಟು ಸಿನಿಮಾ ಮಾಡಬೇಕು, ಇನ್ನಷ್ಟು ಕೆಲಸ ಮಾಡಬೇಕು, ಇನ್ನಷ್ಟು ಜನರಿಗೆ ಹತ್ರ ಆಗ್ಬೇಕು ಅಂತ ಆಸೆ ಪಟ್ಟವನಿಗೆ ಆ ಆಸೆಯನ್ನ ಈಡೇರಿಸಿದಂತಹ ಒಂದು ವೇದಿಕೆ ಅಂತ ಹೇಳ್ಬೋದು. ನನಗೆ ಯಾವ್ದಾದ್ರು ಒಂದೇ ಒಂದು ಶೋ ಹೆಲ್ಪ್ ಮಾಡಿದ್ರೆ, ಒಂದು ಜಾಗ ಮಾಡ್ಕೊಟ್ಟಿದೆ ಅಂತಂದ್ರೆ ಬಿಗ್ ಬಾಸ್ ಅನ್ನೋದ್ರಲ್ಲಿ ಎಲ್ಲಾ ಸ್ಟೇಜ್ ಅಲ್ಲೂ ಹೇಳ್ತೀನಿ, ಯಾವಾಗಲೂ ನನಗೆ ಗ್ರೇಟ್ಫುಲ್ ಆಗಿರ್ತೀನಿ. ಬಿಗ್ ಬಾಸ್ ಮುಂಚೆ ಒಬ್ಬ ಆಕ್ಟರ್ ಆಗಿ, ಒಬ್ಬ ನಟಿಯಾಗಿ ಮಾತ್ರ ಜನಕ್ಕೆ ನಾನು ಪರಿಚಯ ಇದೆ. ಸೊ ದಟ್ ಇಸ್ ಮೇಡ್ ಅ ಲಾಟ್ ಆಫ್ ಡಿಫರೆನ್ಸ್ ಇನ್ ಮೈ ಲೈಫ್. ಹೊಸ ಅಧ್ಯಾಯ ಅಂತ ಶುರು ಮಾಡಿದ್ದು ನನ್ನ ಲೈಫ್ ಹೊಸ ಅಧ್ಯಾಯ ಆಗಿದ್ದು ನಾನು ಬಿಗ್ ಬಾಸ್ ತಗೊಂಡೆ.
ಬಿಗ್ ಬಾಸ್ಗೆ ಹೋದ್ರೆ ನೆಗೆಟಿವ್ ಆಗುತ್ತೆ ಅನ್ನೋ ಒಂದು ಭಯ ಕೆಲವರಲ್ಲಿ ಇರುತ್ತೆ. ಬಟ್ ನಾನು 100% ಶೂರ್ ಆಗಿ ಹೇಳ್ತೇನೆ, ನಾವು ಹೇಗಿದ್ದೀವೋ ಅದನ್ನ ಹಾಗೆ ತೋರಿಸ್ತಾರೆ. ಕಲಾವಿದೆ ಇಷ್ಟು ವರ್ಷ ಚಿತ್ರರಂಗದಲ್ಲಿ ಇದ್ದು ನಂತರ ಆ ಬಿಗ್ ಬಾಸ್ ನಲ್ಲಿ ದಿನ ಇದೆಯಲ್ಲ, ನೆನಪಿನಲ್ಲಿ ತುಂಬಾ ಗಾಢವಾಗಿ ಉಳಿಯುವಂತಹ ನೆನಪು ಏನಾಗುತ್ತೆ ಬಿಗ್ ಬಾಸ್ ಅನ್ಸುತ್ತೆ. ಬಿಗ್ ಬಾಸ್ ಮನುಷ್ಯನಿಗೆ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಯಾವುದೇ ಒಂದು ನೆಟ್ವರ್ಕ್ ಇಲ್ದೇನೆ ಒಂದು ಪ್ರಪಂಚಗಳು ಹೋಗೋದಿದೆಯಲ್ಲ, ಆ ಪ್ರಪಂಚದಿಂದ ನಾವ್ ಏನ್ ತಗೊಂಡ್ಬಂದ್ವಿ ಅಂತ ಐತಲ್ಲ, ಅದು ಬಿಗ್ ಬಾಸ್. ನಾನು ಬಿಗ್ ಬಾಸ್ ಅಲ್ಲಿ ಏನ್ ಮಿಸ್ ಮಾಡ್ಕೊಳ್ತೀನಿ ಅಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ದ ವೀಕೆಂಡ್ ಎಪಿಸೋಡ್. ವೀಕೆಂಡ್ ಸುದೀಪ್ ಸರ್ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ವಿ. ಬಿಗ್ ಬಾಸ್ ಒಂದು ತೂಕ ಆದ್ರೆ ಮತ್ತೊಂದು ತೂಕ ಅದನ್ನ ನಡೆಸ್ಕೊಡುವಂತ ಸುದೀಪ್ ಸರ್. ಇಡೀ ಇಂಡಿಯಾ ಬಿಗ್ ಬಾಸ್ ಹೋಸ್ಟ್ ಗಳಲ್ಲಿ ಈಸ್ ಒನ್ ಆಫ್ ದ ಬೆಸ್ಟ್ ಹೋಸ್ಟ್. ಅವ್ರ ತರ ಹೋಸ್ಟ್ ಯಾರು ಬರಕ್ ಸಾಧ್ಯನೇ ಇಲ್ಲ. ಅಷ್ಟು ಪೇಷನ್ಸ್ ಇಂದ ಅವರು ನಿಂತು ನಮ್ಮನ್ನೆಲ್ಲ ಕೂರಿಸಿ ಮಾತಾಡ್ತಾ ಇದ್ರು. ಸುದೀಪ್ ಸರ್ ಹೇಳೋ ಮಾತುಗಳು ಬರೀ ಬಿಗ್ ಬಾಸ್ ಆಟಕ್ಕೆ ಸೀಮಿತವಾಗಿರ್ಲಿಲ್ಲ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕಾನ್ಫಿಡೆನ್ಸ್ ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಬಿಗ್ ಬಾಸ್ ಸುದೀಪ್ ಸರ್ ಇದ್ರೆ ಚೆನ್ನಾಗೇ ಇರೋದಿಲ್ಲ ಅಂಡ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ನನ್ನ ಲೈಫ್ ನಲ್ಲಿ ಯಾವತ್ತೂ ನೆನ್ಪಿಟ್ಕೊಂಡಿದ್ದೀನಿ. 11 ಸೀಸನ್ಸ್ ನ ಕಂಪ್ಲೀಟ್ ಮಾಡೋದ್ರಲ್ಲೇ ನಿಜವಾಗ್ಲೂ ತಮಾಷೆನೇ ಅಲ್ಲ. So I'm waiting for this season of Big Boss and also for Sudeep sir to host Big Boss. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸುದೀಪ್ ಸರ್, we love you. ಸುದೀಪ್ ಸರ್, we love you. ಆರೋಹಣ ಕ್ರಮದಲ್ಲಿರಲಿ ನಿಮ್ಮ ಆಯಸ್ಸು, ಅವರೋಹಣ ಕ್ರಮದಲ್ಲಿರಲಿ ನಿಮ್ಮ ವಯಸ್ಸು, ಯಾವತ್ತೂ ಕಡಿಮೆ ಆಗದಿರಲಿ ನಿಮ್ಮ ಹುಮ್ಮಸ್ಸು. ಬಿಗ್ ಬಾಸ್ ಮನೆಗೆ ನೀವೇ ನಿಜವಾದ ತೇಜಸ್. ಎರಡು ವಿಚಾರಗಳು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಇದೆ. ಒಂದು ಕಂಟೆಸ್ಟೆಂಟ್ಸ್, ಇನ್ನೊಂದು 11 ವರ್ಷಗಳು ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟಿನ ಯಶಸ್ಸನ್ನ ಕಂಡಿದೆ ಅಂದ್ರೆ ಅದಕ್ಕೆ ಮೇಜರ್ ರೋಲ್ ಪ್ಲೇ ಮಾಡಿರೋದು ಈ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಫಾಲೋವರ್ಸ್ ಮತ್ತು ವೀಕ್ಷಕರು. ಹಾಗಾಗಿ ಕನ್ನಡ ಬಿಗ್ ಬಾಸ್ ಕನ್ನಡ ಪ್ರತಿ ವರ್ಷವೂ ಫಾಲೋ ಮಾಡಿ ಮೆಚ್ಕೊಂಡು ತಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಸ್ಥಾನ ಕೊಟ್ಟಿರುವಂತಹ ಕನ್ನಡ ನೋಡುವಂತಹ ಸಮಯ. ಆಡಿಯನ್ಸ್ AV ಪ್ಲೀಸ್. ಸುದೀಪ್ ಸರ್ನ ನೋಡೋದೇ ಬಿಗ್ ಬಾಸ್ ಅಲ್ಲಿ ಒಂದು ವೈಬ್. ಅವ್ರು ಬಿಟ್ರೆ ಆ ಪ್ಲೇಸ್ ನ ರಿಪ್ಲೇಸ್ ಮಾಡೋರು ಯಾರು ಇಲ್ಲ ಅನ್ಕೊಳ್ತೀನಿ. ಯಾಕಂದ್ರೆ ಅವ್ರ ತರ ಆಟಿಟ್ಯೂಡ್, ಅವ್ರ ತರ ಸ್ಟೈಲ್, ಅವ್ರ ಹಾಕೋ ಡ್ರೆಸ್ ಬೇರೆ ಯಾರು ಸೂಟ್ ಆಗೋದೇ ಇಲ್ಲ. ಆಕ್ಚುಲಿ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಅವ್ರ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಬಿಗ್ ಬಾಸ್ ಅಂತ ನಾನು ಅನ್ಕೊಂಡಿದ್ದೆ. ಅವ್ರಿಲ್ಲ ಅಂದ್ರೆ ಅದೇನೋ ಒಂಥರ ಶೋ ತರ ಕಾಣಲ್ಲ. ಅವ್ರಿದ್ರೆ ಬಿಗ್ ಬಾಸ್ ನೋಡ್ತೀವಿ ನಾವು, ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ನೋಡಕ್ ಆಗಲ್ಲ. ಮಿಸ್ಟರ್ ಸರ್ ಬರ್ಬೇಕು, ತುಂಬಾ ಕಾಯ್ತಾ ಇದೀವಿ, ನೀವೇ ಬನ್ನಿ. ಆ ಗತ್ತು, ಆ ಆಂಕರಿಂಗ್, ಆ ಸ್ಟೈಲ್ ನಮ್ ಸ್ಟ್ಯಾಂಡರ್ಡ್ ಅಲ್ಲಿ ಸುದೀಪ್ ಅವರು ತುಂಬಾ ಸೂಟ್ ಆಗ್ತಾರೆ. ನಮ್ಮ ಕಿಚ್ಚ ಬಾಸೇನೆ ಎವರ್ ಗ್ರೀನ್ ಸ್ಟಾರ್, ಅವರೇನೇ ಹೋಸ್ಟ್ ಮಾಡಿದ್ರೆ ಬಿಗ್ ಬಾಸ್ ಸೂಪರ್ ಹಿಟ್ ಆಗುತ್ತೆ ಅಂತ ನನ್ನ ಅನುಭವ. ಸರ್ ಸುದೀಪ್ ಅವರೇ ಮಾಡೋದೇ ಚೆನ್ನಾಗಿರತ್ತೆ. ನಾನ್ ಸುದೀಪ್ ಫ್ಯಾನ್ ಆಕ್ಚುಲಿ. ಅವ್ರು ಬಂದಿಲ್ಲ ಅಂದ್ರೆ ಐ ಶೋರ್ ನಾನ್ ನೋಡೋದೇ ಇಲ್ಲ ಬಿಗ್ ಬಾಸ್. ಫಸ್ಟ್ ಆಫ್ ಆಲ್ ನೋಡಲ್ಲ. ಪ್ರತಿ ವರ್ಷ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇದ್ರು, ಈ ವರ್ಷನೂ ಅವರು ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸುದೀಪ್ ಅವ್ರು ಮಾಡ್ಲಿಲ್ಲ ಅಂದ್ರೆ ಇನ್ಯಾರೋ ಅವ್ರನ್ನ ರೀಪ್ಲೇಸ್ ಮಾಡಕ್ ಆಗಲ್ಲ ಹೋಸ್ಟ್ ಮಾಡೋದ್ರಲ್ಲಿ. ಬಿಗ್ ಬಾಸ್ ನೋಡಲ್ಲ ನಾವು, ಅವ್ರು ಹೋಸ್ಟ್ ಮಾಡಿಲ್ಲ ಅಂದ್ರೆ ಅವ್ರ ತರ ಇನ್ಯಾರೋ ಮಾಡಕ್ ಸಾಧ್ಯನೇ ಇಲ್ಲ ಸರ್, ಅವರೇ ಮಾಡ್ಬೇಕು. ಆ ವಾಯ್ಸು, ಆ ಕ್ರಿಯೇಟಿವಿಟಿ, ಜನರು ಮೋಟಿವೇಶನ್ ಮಾಡೋದು ಅಥವಾ ಮತ್ತಿನ್ಯಾರಿಗೂ ಬರೋದಿಲ್ಲ ಅನ್ಸುತ್ತೆ. ಸ್ಯಾಟರ್ಡೆ ನಾನ್ ವೇಟ್ ಮಾಡೋದೇ ಕಿಚನ್ ಪಂಚಾಯಿತಿ ನೋಡಕ್ಕೆ. ಅವ್ರು ಬಂದು ಅವ್ರ ಔಟ್ಫಿಟ್ ನ ಮೇಲಿಂದ ಕೆಳಗ್ ತೋರಿಸ್ತಾರೆ. ಇನ್ಫ್ಯಾಕ್ಟ್ ಕ್ಯಾಮ್ರಾ ಅಲ್ಲಿ ನಾವ್ ಅದನ್ನ ನೋಡಕ್ ಕಾಯ್ತಿರ್ತೀವಿ. ಅವ್ರ ಶೂಸ್ ಆಗ್ಲಿ, ಅವ್ರ ಪ್ರತಿಯೊಂದು ಮೆನ್ಷನ್ ಮಾಡೋದಾಗ್ಲಿ ನಂಗೆ ಬಹಳ ಇಷ್ಟ ಆಗುತ್ತೆ. ಶನಿವಾರ ಭಾನುವಾರ ಅದೇ ನೋಡ್ತಾ ಇಟ್ಕೊಂಡು ನಿಂತಿರ್ತೀವಿ. ಬರ್ಲಿಲ್ಲ ಅಂದ್ರೆ ಅದೇ ಬೇಜಾರಾಗುತ್ತೆ. ಕನ್ನಡ ಬಗ್ಗೆ ಅಭಿಮಾನ ಮತ್ತು ಅವ್ರ ಮೆಸೇಜ್ಗಳು ತುಂಬಾ ಚೆನ್ನಾಗಿರುತ್ತೆ. ಸೊ ಸುದೀಪ್ ಇದ್ರೆ ಬೆಸ್ಟ್. ಸುದೀಪ್ ಸರ್ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ಮುಂದೆನೂ ಅವರೇ ಇದ್ರೆ ಚೆನ್ನಾಗಿರುತ್ತೆ. ಹಿ ಇಸ್ ನೆಕ್ಸ್ಟ್ ಅಮಿತಾಬ್ ಬಚ್ಚನ್ ಅಂತ ಹೇಳ್ಬಹುದು. ಸೊ ಹಾಗಾಗಿ ಹಿ ಇಸ್ ದ ಬೆಸ್ಟ್ ಅಂತ ನಮ್ಗೆ ಅನ್ಸುತ್ತೆ. ಜನ ಅವ್ರಿಗೆ ಎಡಿಟ್ ಆಗ್ಬಿಟ್ಟವ್ರು, ಹಂಗಾಗಿ ಅವ್ರ ಅವಶ್ಯಕತೆ ಇದೆ ಇನ್ನು ಬಿಗ್ ಬಾಸ್ಗೆ ಅನ್ನೋದು ನನ್ನ ಅಭಿಪ್ರಾಯ ಇದೆ. ಸಿಕ್ಕಾಪಟ್ಟೆ ವೀಕೆಂಡ್ ಮಿಸ್ ಮಾಡ್ಕೊಂತೀನಿ. ಅವ್ರು ಬಂದಿಲ್ಲ ಅಂದ್ರೆ ಲಾಸ್ಟ್ ಟೈಮ್ 1-2 ವೀಕ್ಸ್ ಏನೋ ಮಿಸ್ ಮಾಡ್ಕೊಂಡಿದ್ರು. ಬಟ್ ಸಿಕ್ಕಾಪಟ್ಟೆ ಬೇಜಾರಾಗಿ. ಸುದೀಪ್ ಸರ್ ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾರು ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ. ಸುದೀಪ್ ಅವ್ರ ಇದನ್ನ ಬಿಗ್ ಬಾಸ್ಗೆ ಸುದೀಪ್ ಅವ್ರು ಇದಾರೆ ಅಂದ್ರೆ ಬಹಳಷ್ಟು ಜನ ನೋಡ್ತಾರೆ. ಸುದೀಪ್ ಅವ್ರು ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸುದೀಪ್ ಸರೇ ಹೋಸ್ಟ್ ಮಾಡ್ಬೇಕಂತ ಹೇಳಿದ್ವಿ. ಅವ್ರು ಬಿಟ್ರೆ ಆ ಸೀಸನ್ಗೆ ಕಡೆ ಯಾರು ಕೊಡಕ್ಕಾಗಲ್ಲ. ಸಂಡೇ ಸ್ಯಾಟರ್ಡೇ ವಿ ಆರ್ ವೇಟಿಂಗ್ ಫಾರ್ ಯು ಸುದೀಪ್ ಸರ್, ಪ್ಲೀಸ್ ಕಮ್ ಬ್ಯಾಕ್.
ಕಂಟೆಸ್ಟೆಂಟ್ಸ್ ಹಾಗೆ ಆಡಿಯನ್ಸ್ ರಿಯಾಕ್ಷನ್ ಏನು ಅನ್ನೋದನ್ನ ನಾವು ನೋಡಿದ್ವಿ ಈ AVಗಳ ಮೂಲಕ. ತಡ ಮಾಡೋದು ಬೇಡ, ಇವತ್ತಿನ ಪತ್ರಿಕಾಗೋಷ್ಠಿ ಏನಕ್ಕೆ ನಾವು ಕರೆದಿದ್ದೀವಿ, ಯಾವ ಒಂದು ದೊಡ್ಡ ವಿಚಾರವನ್ನ ಅಪ್ಡೇಟ್ ಮಾಡ್ತಿದೀವಿ, ರಿವೀಲ್ ಮಾಡ್ತಿದೀವಿ ಅನ್ನೋದನ್ನ ಹೇಳುವಂತ ಸಮಯ. ಅದಕ್ಕೆ ನಾನು ಆನ್ ಸ್ಟೇಜ್ ಇನ್ವೈಟ್ ಮಾಡ್ತಾ ಇದ್ದೀನಿ ಶ್ರೀ ಕೃಷ್ಣನ್ ಕುಟಿ ಸರ್, ಹೆಡ್ ಆಫ್ ಕ್ಲಸ್ಟರ್ ಎಂಟರ್ಟೈನ್ಮೆಂಟ್, ಜಿಯೋ ಸ್ಟಾರ್ ಇಂಡಿಯಾ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಹಾಗೆ ಶ್ರೀ ರಿಷಿ ನೇಗಿ ಸರ್, ಗ್ರೂಪ್ ಚೀಫ್ ಆಪರೇಟಿಂಗ್ ಆಫೀಸರ್, ವಾಣಿಜ್ಯ ಏಷ್ಯಾ ಅಂಡ್ ಎಂಡಮಲ್ ಚೈಲ್ಡ್ ಇಂಡಿಯಾ. Krishnan sir, the whole Karnataka and Kannada Big Boss audience are waiting for your big update today. Over to you, sir. Hello. I've had the privilege of working on Colors Kannada for the last 7 or 8 months, and I've learned about how much it connects and how important it is culturally to all the people in Karnataka, and to giving stories and emotions which connect to people in Karnataka. But of course, nothing is as important as Big Boss. Big Boss is not really a show. Big Boss is, you can say, a cultural touchstone in Karnataka, and it is something which is, of course, our most important program, our tentpole property, and we are very proud with the way the audiences in Karnataka have accepted and loved it and made it the biggest blockbuster over the last 10 seasons. I think all of you are waiting for some further news and information, so I won't delay it further. Can you play the next AV, please? AV, please. ಇದು ಜಗತ್ತಿನ ಅತಿ ದೊಡ್ಡ ರಿಯಾಲಿಟಿ ಶೋ. ನೆಟ್ವರ್ಕ್ ಕಿಚ್ಚಿರೋದು ಆಮೇಲೆ ಈ ಭಗವತಿ ಫಸ್ಟ್ ನನಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಳ್ಳಿ ಅಂತ. ಹಾಗೇನೆ ಈ ಮನೇಲಿ ಬರುವಂತ ಎಲ್ಲ ಕಂಟೆಸ್ಟೆಂಟ್ಸ್ ಗಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ, ಅವ್ರು ನಗಾಡ್ಕೊಂಡಿರ್ಲಿ, ಶಾಂತವಾಗಿರಲಿ. ಟ್ರೈ ಮಾಡ್ತಾರೆ. ಕಂಟೆಸ್ಟೆಂಟ್ಸ್ ಆನ್ ಯುವರ್ ಮಾರ್ಕ್, ಗೆಟ್ ಸೆಟ್. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು. ಮನುಷ್ಯನಿಗೆ ನಿನ್ನ ಶಕ್ತಿ ಎಷ್ಟು ದೊಡ್ಡದಿದೆ ಅಂತ ತೋರಿಸೋದಕ್ಕೆ, ಹೇಳೋದಕ್ಕೆ ದೇವರು ಮನುಷ್ಯನಿಗೆ ಹಾಡಿದ ಹಾಡು. ಇದು ಶುಭ ಸಾಂದ್ರೆ ನನ್ನ ಜೊತೆ. ಕಾಯ್ತಾ ಇರ್ತೀವಿ ಸರ್. ನಿಮ್ಮ ಮೂಲಕ ಜನರ ಹೃದಯವನ್ನು ತಟ್ಟುವ ನಿಮ್ಮ ಈ ಮಾತುಗಳಿಂದ ನಮಗೆ ಬೆಲೆ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸುದೀಪ್, ಈ ದಿನ ಬಿಗ್ ಬಾಸ್ ವಿಶ್ರಾಂತಿ ಬಯಸುತ್ತಿದ್ದಾರೆ. ಬಿಗ್ ಬಾಸ್ ನೀವು ಅಡುಗೆ ಮಾಡಿ ನಮಗೆ ಊಟ ಕಳಿಸೋದಿದೆಯಲ್ಲ, ಅದನ್ನ ಮೋಸ್ಟ್ಲಿ ನಾವು ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ನಿಮ್ಮ ಎಫರ್ಟ್ ಮುಂದೆ ನನ್ನ ಎಫರ್ಟ್ ಏನು ಅಲ್ಲ. ಓಕೆ, ನಾನು ನಿಮ್ಮ ಮೇಲೆ ನಿಗಾ ಇರಲಿ. ಇಫ್ ಆ ಥರ ಆಗಿದ್ರೆ ಬರೀ ಆಗಿದೆ. ಪೇಷನ್ಸ್ ಅಲ್ಲಿ ಕೇಳ್ತೀನಿ ನನಗೆ. ಡು ನಾಟ್ ಡಿಸ್ರೆಸ್ಪೆಕ್ಟ್. ಮುಗಿಸ್ಕೊಂಡ್ರೆ ಹೇಳಿ, ನಿಮ್ಮ ಒಂದೊಂದು ಸೆಕೆಂಡ್ ನಿಮ್ಮೆಲ್ಲರೂ ಮೈಕ್ರೋಸ್ಕೋಪಿಕ್ ಝೂಮ್ ಮಾಡಿ ನೋಡ್ತಾ ಇರ್ತಿಲ್ಲ. ನನ್ನ ಕಂಟೆಸ್ಟೆಂಟ್ಸ್ ಬಗ್ಗೆ, ನನ್ನ ಕುಟುಂಬದವ್ರ ಬಗ್ಗೆ ಏನಾದರೂ ಮಾತಾಡಿದ್ದು ಕೈ ಎತ್ತಿದ್ದು ಗೊತ್ತಾದ್ರೆ ಮಾತ್ರ ಅಲ್ಲಿರೋರಿಗಲ್ಲ, ನಿಮಗೂ ನಮಗೂ. ಯಾರಾದ್ರೂ ಇದಾಗ ಹೇಳಿದ ತಕ್ಷಣ ಹೊರಡ್ಕೊಡ್ತೀನಿ. ವಾಟ್ ಕೈಂಡ್ ಆಫ್ ಆಟಿಟ್ಯೂಡ್ ಇಸ್ ದಟ್? ತಿಳಿಸ್ತೀನಿ ಮುಖ್ಯದ. ವಾಟ್ ಇಸ್ ದ ಬೆಸ್ಟ್ ಬಿಸ್ನೆಸ್ ಇನ್ ದಿಸ್ ವರ್ಲ್ಡ್ ಅಂದ್ರೆ ಮೈಂಡ್ ಯರ್ ಓನ್ ಡ್ಯಾಮ್ ಬಿಸ್ನೆಸ್. ಮಾಡಿದ್ರು ಕೊನೆಗೇನಾಯ್ತು? ಜ್ಞಾನೋದಯ ಆಯ್ತು. ಗೈಸ್, ಗೆಟ್ ಅಪ್ ಅಂಡ್ ಹಗ್ ಈಚ್ ಅದರ್.
ಕಲಾವಿದರು ಬೆಳೆಯೋದೇ ಬಹಳ ಕಷ್ಟ ರೀ. ಬೆಳೆದ್ಮೇಲೆ ಉಳಿಸ್ಕೊಳ್ಳೋದಂದ್ರೆ ಇನ್ನೂ ಕಷ್ಟ. ಉಳ್ಕೊಳಕ್ ಹೋಗ್ಬೇಡಿ. ಇವಾಗ ನನ್ಗೊಂದು ಪಾಠ ಹೇಳ್ಕೊಟ್ಟಿದ್ದೀರಾ. ಹೇಳ್ಬೇಕು ಅನ್ನಿಸ್ತು. ಹೇಳಿದೆ. ಥ್ಯಾಂಕ್ಸ್ ಸರ್. ಎಲ್ಲರೂ ನನ್ನ ಫ್ರೆಂಡ್ಸ್. I love you. ಸುದೀಪ್ ಸರ್ ಅಂತ ಮೇರು ನಟರ ಫ್ರೆಂಡ್ಶಿಪ್ ನನಗೆ ಸಿಕ್ಕಿದೆ ಸರ್. ಶೋ ನಡೆಸ್ಕೊಳ್ಳೋದು ಐ ಥಿಂಕ್ ಈಸಿ ಜಾಬ್ ಅಲ್ಲ. ಅದಕ್ಕೆ ಅಂತ ಒಂದು ತೂಕ ಇದೆ, ಅದಕ್ಕೆ ಆದಂತ ಒಂದು ಗೌರವ ಇದೆ. ಅದು ಒನ್ಲಿ ಸುದೀಪ್, ಬೇರೆ ಯಾರು ಮಾಡೋದು. ಇವ್ರಿಗೆ ಕರ್ನಾಟಕ, ಆಂಧ್ರ, ತಮಿಳುನಾಡು ಎಲ್ಲ ಚಪ್ಪಾಳೆ ತಟ್ತಾ ಇತ್ತು. I feel a special bond. Thank you for that much. हमारा बाली से yes चुलगो जी जितना बड़ा विलेन उतना बड़ा हीरो. Thank you. Thank you. I'm extremely happy to announce that I'm extremely happy to announce that Kicha Sudeep has agreed to be the host for this season. We couldn't imagine doing this show without him, and this is an association which we hope will be continuing for many more seasons. Thank you, sir. Could you please come on stage, sir? ಎಸ್, ನಮಗೆ ಬಿಗ್ ಅಪ್ಡೇಟ್ ಸಿಗ್ತಾಯ್ತು. ಈ ಬಾರಿ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಿರೂಪಣೆ ಮಾಡ್ತಾ ಇರೋದು, ಹೋಸ್ಟ್ ಮಾಡ್ತಾ ಇರೋದು ಮತ್ತಿನ್ಯಾರು ಅಲ್ಲ, ಮನೆ ಹೋಗಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್. ಇದೇ ಖುಷಿ ವಿಚಾರ. ಕ್ಲಸ್ಟರ್ ಹೆಡ್ ಕ್ಲಸ್ಟರ್ ಹೆಡ್ ಕ್ಲಸ್ಟರ್ ಹೆಡ್ ಕುಟ್ಟಿ ಹಾಂ, ಇಲ್ಲ ಅದಕ್ಕೆ ಮುಂಚೆ. ಹಾಗೆ ಶ್ರೀ ಪ್ರಶಾಂತ್ ನಾಯಕ್ ಸರ್, ಬಿಸ್ನೆಸ್ ಹೆಡ್ ಕಲರ್ಸ್ ಕನ್ನಡ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಸುಷ್ಮಾ ರಾಜೇಶ್ ಮೇಡಮ್, ಬಿಸ್ನೆಸ್ ಹೆಡ್ ಕನ್ನಡ ಕ್ಲಸ್ಟರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗೊತ್ತಾಯ್ತು. ಓಕೆ ಸರ್, ನಿಮ್ಮಿಂದನೇ ಮಾತು ಶುರು ಮಾಡ್ತಾ ಇದ್ದೀನಿ. ನಾನು ಕೇಳ್ತೀನಿ, ಕನ್ಫರ್ಮ್ ಮಾಡಿ. ಒಂದು ನಿಮಿಷ ಸರ್, 2 ಪ್ರಶ್ನೆಗಳು. ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಕೊನೆಯ ಹಂತದಲ್ಲಿರುವಾಗ ನೀವು ಕೊಟ್ಟಂತ ಒಂದು ಅಪ್ಡೇಟ್ ನನ್ನನ್ನು ಸೇರಿ ಬಿಗ್ ಬಾಸ್ ಕನ್ನಡ ನೋಡುವಂತ ಪ್ರತಿಯೊಬ್ಬ ಕೋಟ್ಯಾಂತರ ಅಭಿಮಾನಿಗಳು, ಆಡಿಯನ್ಸ್ ಎಲ್ಲರ ಹಾರ್ಟ್ ಬ್ರೇಕ್ ಆಗಿದ್ದಂತೂ ಸತ್ಯ. ಇವತ್ತು ಬಹುಶಃ ಈ ಒಂದು ಖುಷಿ ಅನೌನ್ಸ್ಮೆಂಟ್ ನಾವು ಏನ್ ಮಾಡಿದೀವಿ, ಇದು ಒಂದು ಎಮೋಷನಲ್ ಮೂಮೆಂಟ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಹಾಗಾಗಿ ನನ್ನ ಮೊದಲ ಪ್ರಶ್ನೆ, 11 ಸೀಸನ್ಗಳನ್ನ ಮುಗಿಸಿ 12ನೇ ಸೀಸನ್ ಈ ವರ್ಷ. ಯೂಶುವಲಿ ನಾವು ಲಾಂಚ್ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ವಿ, ಅದಕ್ಕಿಂತ ಮುಂಚೆನೆ ಈ ಅಪ್ಡೇಟ್ಗಾಗಿ ಮಾಡಿರುವಂತ ಪತ್ರಿಕಾಗೋಷ್ಠಿ. ಆ ಥರದ ಒಂದು ಅಪ್ಡೇಟ್ ಕೊಟ್ಟ ಮೇಲೆ ಈ ಖುಷಿ ಅಪ್ಡೇಟ್ ನಾವು ಈ ವೇದಿಕೆಯಲ್ಲಿ ಕೊಟ್ಟಿದ್ದೀವಿ. ಅದರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಮತ್ತು ಪ್ರತಿಕ್ರಿಯೆ. ಪ್ರತಿಕ್ರಿಯೆ ನಿಮ್ದಿರ್ಬೇಕು, ಅಭಿಪ್ರಾಯ ನಿಮ್ದಿರ್ಬೇಕು. ನಾನು ಬಂದು ಕೂತ್ಕೋತೀನಿ, ನಮ್ದೇನಿದೆ. ಸಿ, ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟ್ ಈಗ. ನಾನು ಅವಾಗ ಮಾಡೋಕ್ಕಾಗಲ್ಲ ಅಂದಿದ್ದು ದೇರ್ ವಾಸ್ ಆನೆಸ್ಟಿ ಟು ಇಟ್. ಯಾಕಂದ್ರೆ ಟ್ವೀಟು ಆಕ್ಚುಲಿ ಒಂದು 2-2.5 ಗಂಟೆಗೆ ಹಾಕಿದೆ. ಸೊ ಬಹುಶಃ ಯಾರು ತುಂಬಾ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಅದನ್ನ. ಪ್ರಕಾಶು ತಗೊಂಡಿರಲಿಲ್ಲ. ಮೋಸ್ಟ್ಲಿ ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರಿ ಎಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅನ್ಕೊಂಡ್ಬಿಟ್ಟೆ. ಅದು ಹಾಗಿರಲಿಲ್ಲ. ಸೊ ದೇರ್ ವಾಸ್ ಅನ್ ಆನೆಸ್ಟಿ ಟು ಇಟ್. I think ವಾಪಸ್ ಬಂದಿದ್ದು has got an equal honesty. We'll speak about it as and when the press meet happens. So, I think the AVs ನನಗೇನು ಗೊತ್ತಿಲ್ಲ. Actually, I just saw it today and that was very overwhelming. And ನಾವು ವಾಪಸ್ ಬರೋದಕ್ಕೆ one of the main prime reasons ಕೂಡ
ಪ್ರತಿಯೊಬ್ಬರು ನಮಗೆ ಹೇಳಿದ ರೀತಿ ಇರ್ಬೋದು, ಕರೆದಿದ್ದ ರೀತಿ ಇರ್ಬೋದು, ಬೇಕು ಅಂತ ಹೇಳಿದ ಒಂದು ವಿಧಿ ಇರ್ಬೋದು. ಸೊ there's a lot of things that happened and yeah, today we are here and I'm very happy. Especially AVs ಎಲ್ಲ ನೋಡಿದಾಗ, ಜನಗಳ ಅಭಿಪ್ರಾಯಗಳನ್ನ ನೋಡಿದಾಗ ಇಟ್ ಇಸ್ ವೆರಿ ಟಚಿಂಗ್. ಸೊ ಅದು ಬಿಟ್ಟಾಕಿ ಅದು ಆ್ಯಕ್ಚುಲಿ ಅಲ್ಲಿ ಬರ್ಬೇಕಾದ್ರೆ ನನಗೆ ಇಲ್ಲೇ ನನ್ನ ಹಿಂದೆ ಕೂತಾರೋಲ್ಲೇ ತುಂಬ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು, ಕೇಳಿಸ್ತಾ ಇತ್ತು ನನಗೆ. ಸೊ ಐ ಥಿಂಕ್ ಐಮ್ ಕ್ವೈಟ್ ಹ್ಯಾಪಿ ಅಬೌಟ್ ಇಟ್. ಪ್ರತಿ ಸಲ ನಿಮ್ಮನ್ನ ಯಾವುದೇ ವೇದಿಕೆ ಮೇಲೆ ಇನ್ವೈಟ್ ಮಾಡುವಾಗ ನಾನು ಒಂದು ಸಾಲ ಹೇಳ್ತೀನಿ, ಸ್ಟಾರ್ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ನೀವು ಅಂತ. ಹಾಗೆ ಬಿಗ್ ಬಾಸ್ ಸೀಸನ್ 11ರ ಕೊನೆ ಹಂತದಲ್ಲಿ ನೀವು ಕೊಟ್ಟಂತ ಅಪ್ಡೇಟ್ ಸಂದರ್ಭದಲ್ಲಿ ಹಾಗಾದ್ರೆ 12 ಏನು ಅನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಪ್ರತಿಯೊಂದು ಕನ್ನಡ ನಿಘಂಟಲ್ಲಿ ಒಂದು ಪದಕ್ಕೆ ಒಂದು 2-3 ಸಮಾನಾರ್ಥಕ ಪದಗಳು ಸಿಗುತ್ತೆ ಸರ್. ಆದ್ರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಅಂದಾಗ ಅಲ್ಲೊಂದು ಉತ್ತರನೇ ಸಿಗ್ಲಿಲ್ಲ. ಕನ್ನಡ ಆಡಿಯನ್ಸಿಗಾಗಿರ್ಬೋದು, ಕೋಟ್ಯಾಂತರ ಅಭಿಮಾನಿಗಳಿಗಾಗಿರ್ಬೋದು. ಬಿಕಾಸ್ ಅಷ್ಟು ಗಟ್ಟಿಯಾಗಿ ನೀವು ಈ 11 ವರ್ಷ ಅವರ ಮನಸ್ಸಲ್ಲಿ ನೆಲೆಯೂರಿರುವಂಥ ರೀತಿ ಅದಕ್ಕೆ ಕಾರಣ. 11 ವರ್ಷ ನೀವು ನಿರೂಪಣೆ ಮಾಡಿರೋದು, ಹೋಸ್ಟ್ ಮಾಡಿರೋದು ಇಡೀ ಪ್ರಪಂಚದಲ್ಲೇ ಒಂದು ಮೈಲ್ ಸ್ಟೋನ್, ಮೈಲಿಗಲ್ಲದು. ಈಗ ಸೀಸನ್ 12 ಕೂಡ ನೀವೇ ಹೋಸ್ಟ್ ಮಾಡ್ತಿದ್ದೀರಾ ಅನ್ನುವಂಥ ವಿಚಾರ ಇವತ್ತು ರಿವೀಲ್ ಆಗ್ತಾ ಇದೆ. ಇದನ್ನ ನೀವು ಹೆಂಗ್ ಡಿಫೈನ್ ಮಾಡ್ತೀರಾ ಸರ್? ಬಿಕಾಸ್ ಒಂದು ಕಾರ್ಯಕ್ರಮ ಮೂಲಕ ನೀವು ಇಡೀ ಕನ್ನಡಿಗರು, ಕನ್ನಡ ಭಾಷೆ ಇದೆಲ್ಲವನ್ನ ನೀವು ತಲುಪಿದಂಥ ರೀತಿ ಇದೆಯಲ್ಲ, ಅದು ಪದಗಳಿಗೆ ನಿಲ್ಕೋದು ಕಷ್ಟ. ಸೊ ಅದು ನೀವು ಹೆಂಗ್ ಡಿಫೈನ್ ಮಾಡ್ಬೋದು ಅಂತ. ಸೀಸನ್ ಎಂಡಲ್ಲಿ ನಿಮಗೆ ಒಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರಿ. ನಾನು ಸೀಸನ್ ಬಿಗಿನಿಂಗ್ ಅಲ್ಲೇ ಕೊಟ್ಟಿದ್ದೆ. ನಾನು ಸೀಸನ್ ಎಂಡಲ್ಲಿ ರೀಕನ್ಫರ್ಮ್ ಮಾಡಿದೆ. ಅಂದ್ರೆ ಅದು ಯಾವುದೋ ಪಾರ್ಟಿ ಮೂಡಲ್ಲಿ ಮಾಡಿ ಟ್ವೀಟ್ ಅಲ್ಲ, ಕರೆಕ್ಟ್ ಆಗಿ ಮಾಡಿದ್ದು. ಅದಕ್ಕೆ ಸಾಯಂಕಾಲ ಹೊತ್ತ ಮಧ್ಯಾಹ್ನ ಹೊತ್ತ ಮಾಡಿತಾನೆ ಸೆಕೆಂಡ್. ಸೊ ಅದು ಅಲ್ಲೇ ಇತ್ತು ಆಕ್ಚುಲಿ. ಬಟ್ ಐ ಗೆಸ್ ನಾವು ಸೀಸನ್ 12 ಇಸ್ ಹ್ಯಾಪನಿಂಗ್. ಬಹುಶಃ ಹೋಗಿರೋ ರೀತಿ, ನಮ್ಮ ಟೆಕ್ನಿಕಲ್ ಟೀಮ್ ಅವರು ಅದನ್ನು ನಡೆಸ್ಕೊಡ್ತಾ ಇರೋ ರೀತಿ, ಅದು ಬೆಳೀತಾ ಇರೋ ರೀತಿ, this is more exciting to the present contestants as well as the viewers ಅಂತ ಅನ್ಕೋತೀನಿ, ನಮ್ಮೆಲ್ಲರಿಗಿಂತ. See, we didn't come back. I think Colors, Ugly, Viacom, Endemol, now we didn't collaborate because it is exciting to us. It is exciting to the audiences. So ಅವರು ಅದನ್ನು ನೋಡ್ತಾ ಇರೋ ರೀತಿ. So ಬಹುಶಃ this adds on the way it has grown over the last, at least over the last 2 to 3 years. I think the growth has been really big, huge, and bigger leaps. They are the small leaps alla graphically. So I think that way the contestants will be very happy. And ನನಗೆ ಗೊತ್ತಿರೋ ಹಾಗೆ ವೀಕ್ಷಕರಂತೂ ನಾನು ನೋಡ್ದಂಗಮ್ಮ ಇದು ಒಂದು ತುಂಬಾ ದೊಡ್ಡಕ್ಕೆ ಯಾವುದೋ ಕಂಪೇರ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಬಟ್ ಒಂದು ಯಾವುದೋ ತುಂಬಾ ಒಂದು IPL ರೇಂಜಿಗೆ ನೋಡ್ತಾರೆ ಬಿಗ್ ಬಾಸ್ನ. 3 ತಿಂಗಳು ಯಾವುದಕ್ಕೂ ತಲೆ ಹಾಕಲ್ಲ, ಆ ಥರ ನೋಡ್ತಾರೆ ಅಂದಾಗ ಐ ಥಿಂಕ್ ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಮೇಕ್ ಇಟ್ ಅ ಬೆಟರ್ ಪ್ರೋಗ್ರಾಮ್ ಆ್ಯಂಡ್ ಬಿಗರ್, ಮಚ್ ಬಿಗರ್ ಟು ಎವ್ರಿಬಡಿ. ಇವಾಗ ಅಲ್ಲಿ ನೀವು AVL ನೋಡಿದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸು ಅವ್ರ ಎಕ್ಸ್ಪೀರಿಯನ್ಸಸ್ನ ನಾನಾ ರೀತಿಯಲ್ಲಿ ಹೇಳ್ಕೊಂಡ್ರು. ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿದೆ. ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ ತುಂಬಾ ಜನಕ್ಕೆ ಒಂದು ಕೆರಿಯರ್ ರೂಪಿಸ್ಕೊಟ್ಟಿದೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದೆ. ಅವರ ಪರ್ಸನಾಲಿಟಿನ ಇಂಡಸ್ಟ್ರಿಗೆ, ಜನಗಳಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ. ನೀವು ಒಬ್ಬರು ವ್ಯಕ್ತಿ, ನಿಮ್ಮಲ್ಲೊಂದು ವ್ಯಕ್ತಿತ್ವ ಇದೆ, ಕಲೆ ಅನ್ನೋದು, ಬಿಟ್ಟು ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಡುತ್ತೆ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಅಂಡ್ ಇಟ್ಸ್ ಕಮಿಂಗ್ ಬ್ಯಾಕ್ ಇನ್ ಅ ಬಿಗರ್ ವೇ. ಐ ಆಮ್ ಹ್ಯಾಪಿ ಫಾರ್ ದಟ್. ಎಸ್ ಸರ್, ನೀವು ಹೇಳಿದ್ದು ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ. ಕಮ್ ಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ, ಕಿಚ್ಚ ಸುದೀಪ್ ಸರ್. ಹಾಗಾಗಿ ಆದ್ರೂ ಪ್ರತಿ ಸೀಸನ್ ಶುರುವಾದಾಗ್ಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ರಿಂದಾನು. ಈ ಸೀಸನ್ 12 ಅಂದ ತಕ್ಷಣ, ಬಿಕಾಸ್ ಲಾಸ್ಟ್ 2 ಸೀಸನ್ಸ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದಷ್ಟು, ಲಾಸ್ಟ್ 2 ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂತ ಸೂಪರ್ ಡೂಪರ್ ಹಿಟ್ ಸೀಸನ್ಸ್. ಹಾಗಾಗಿ ಆಬ್ವಿಯಸ್ಲಿ ಸೀಸನ್ 12 ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಹೊಸ ಚೈತನ್ಯ, ಹೊಸ ಹೊರಪು ನಿಮ್ಮ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ?